ಅಕ್ರಮ ಸಂಬಂಧಕ್ಕೆ ಇಬ್ಬರು ದಾರುಣವಾಗಿ ಬಲಿಯಾದ ಭಯಾನಕ ಘಟನೆ ಇದು. ಈ ಫೋಟೋದಲ್ಲಿರೋ ಮಹಿಳೆ ಹೆಸರು ಯಮುನಾ. ಈಕೆಗೆ 36 ವರ್ಷ. ಈ ವ್ಯಕ್ತಿಯ ಹೆಸರು ಸುದೀಪ್, 34 ವರ್ಷ ವಯಸ್ಸು. ಈ ಇಬ್ಬರ ಹತ್ಯೆಗಳು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಯಮುನಾ, ಸುದೀಪ್ ಇಬ್ಬರನ್ನು ಅಪ್ರಾಪ್ತನೊಬ್ಬ ಭೀಕರವಾಗಿ ಸಾಯಿಸಿದ್ದಾನೆ. ಮಲ್ಲೇಶ್ ಗೌಡನ ಕುಟುಂಬ ತಿಗಳರ ಪಾಳ್ಯದಲ್ಲಿ ವಾಸವಿದ್ದಾಗ ಛಾಯಾ ಅವರ ಮನೆ ಎದುರಿಗಿತ್ತು. ಈ ವೇಳೆ ಇಬ್ಬರ ನಡುವೆ ಸಲುಗೆ ಕೂಡ ಬೆಳೆದಿತ್ತು. ಕೆಲವು ತಿಂಗಳುಗಳ ಹಿಂದೆ ಛಾಯಾ ಮನೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಛಾಯಾ ಮಾಯಿಗೆ ಸಿಲುಕಿದ್ದ ಮಲ್ಲೇಶ್ ಗೌಡ ಅಲ್ಲಿಗೂ ಹೋಗ್ತಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಈಗಾಗಲೇ ಬ್ಯಾಡರಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಯಮುನಾ ಆಕೆಯ ತಮ್ಮ ಸುದೀಪ್. ಈ ಇಬ್ಬರ ಕೊಲೆ ಮಾಡಿರೋದು ಬೇರೆ ಯಾರೂ ಅಲ್ಲ, ಛಾಯಾಳ ಅಪ್ರಾಪ್ತ ಮಗ ಎನ್ನಲಾಗಿದೆ. ಮಲ್ಲೇಶ್ ಗೌಡನ ಹೆಂಡತಿ ಯಮುನಾ ಮತ್ತು ಸುದೀಪ್ ಅಕ್ರಮ ಸಂಬಂಧವನ್ನ ಪ್ರಶ್ನಿಸಲು ಛಾಯಾ ಮನೆಗೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ದೊಡ್ಡ ಜಗಳ ನಡೆದಿದೆ. ಒಂದು ಮಾಹಿತಿಯ ಪ್ರಕಾರ ಯಮುನಾ ಮತ್ತು ಸುದೀಪ್ ಅವರೇ ಚಾಕು ಹಿಡಿದು ಛಾಯಾ ಅವರ ಮನೆಗೆ ತೆರಳಿದ್ರಂತೆ. ಈ ವೇಳೆ ತನ್ನ ತಾಯಿ ಛಾಯಾಳನ್ನ ಸಾಯಿಸಬಹುದು ಎಂಬ ಭಯ ಬಾಲಕನಿಗೆ ಕಾಡಿದೆ. ಅವರ ಕೈಯಲ್ಲಿದ್ದ ಚಾಕುವನ್ನೇ ಕಸಿದುಕೊಂಡು ಇಬ್ಬರಿಗೂ 16 ಬಾರಿ ಇರಿದಿದ್ದಾನೆ. ಇರಿತದ ತೀವ್ರತೆಗೆ ಯಮುನಾ ಮತ್ತು ಸುದೀಪ್ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೆ ಗಾಬರಿಗೊಂಡ ಅಪ್ರಾಪ್ತ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ. ಪೀಣ್ಯ ಪೊಲೀಸರು ಬಂದ್ರು, ಬಾಲಕ ಬಾಗಿಲು ತೆರೆದಿಲ್ಲ. ಅಪ್ರಾಪ್ತನ ತಂದೆ ಸ್ಥಳಕ್ಕೆ ಬಂದು ಹೇಳಿದ ಮೇಲೆ ಬಾಗಿಲು ತೆರೆದು ಹೊರಗೆ ಬಂದಿದ್ದಾನೆ. ಇನ್ನೊಂದು ಕಡೆ ತಾಯಿ ಯಮುನಾ ಕೊಲೆಯಾದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಆಕೆಯ ಮಗಳು ತೀವ್ರ ಆಘಾತಕ್ಕೊಳಗಾಗಿದ್ದಾಳೆ. ಮನನೊಂದು ಆಕೆ ಕೂಡ ಪ್ರಾಣ ಬಿಡಲು ಯತ್ನಿಸಿದ್ದಾರೆ. ಸದ್ಯ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಈ ಘಟನೆ ಕುರಿತು ಮೃತ ಸುದೀಪ್ ಮಾವ ಸುರೇಶ್ ಕೂಡ ಮಾತನಾಡಿದ್ದಾರೆ. ನಮ್ಮ ಮಗಳನ್ನ ಸುದೀಪ್ಗೆ ಮದುವೆ ಮಾಡಿ ಕೊಟ್ಟಿದ್ದೆವು. ಆಫೀಸ್ಗೆ ಹೋಗ್ತೇನೆ ಅಂತ ಹೇಳಿ ಅವರ ಅಕ್ಕನ ಮನೆಗೆ ಹೋಗಿದ್ದಾನೆ. ಈಗ ನೋಡಿದ್ರೆ ಅಳಿಯನನ್ನೇ ಕಳೆದುಕೊಂಡಿದ್ದೇವೆ ಎಂದು ಕಣ್ಣೀರಿಟ್ಟಿದ್ದಾರೆ. ಪೀಣ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಪ್ರಾಪ್ತ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ.